ಓಕೆ, ಬಿ ಪ್ಯಾಕ್ನ ಸದಸ್ಯರು ನನ್ನ ಜೊತೆ ಲೈನಲ್ಲಿದ್ದಾರೆ. ನನಗೆ ಗೊತ್ತಿಲ್ಲ ಯಾರು ನನ್ನ ಜೊತೆ ಲೈನಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ಸರ್ ನಮಸ್ತೆ, ನನ್ನ ಧ್ವನಿ ಕೇಳ್ತಾ ಇದ್ದರೆ ತಮ್ಮ ಪರಿಚಯವನ್ನು ತಾವೇ ಮಾಡಿಕೊಂಡು ಮಾತನಾಡಿ. ನೀವು ಅಲ್ಲಿದ್ದಂತಹ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ಹೇಗಾಯಿತು ಪರಿಸ್ಥಿತಿ ಅಂತ ತಿಳಿಸ್ಬೋದಾ? ನನ್ನ ಹೆಸರು ಸಂಪತ್ ಕುಮಾರ್ ಅಂತ, ಹೊಸನಗರ ವಾರ್ಡ್ ಮಾಜಿ ಕಾರ್ಪೊರೇಟರ್ ಆಗಿದ್ದೀನಿ. ನಾವು ಬಿ ಪ್ಯಾಕ್ ಸಂಸ್ಥೆ ವತಿಯಿಂದ ಒಟ್ಟು 18 ಜನ ಅಧ್ಯಯನ ತಂಡ ನಾವು ಇಸ್ರೇಲ್ ಪ್ರವಾಸಕ್ಕೆ ನಮ್ಮನ್ನ ಕರ್ಕೊಂಡೋಗಿದ್ರು. ಇಸ್ರೇಲಲ್ಲಿ ನಾವು ಅಧ್ಯಯನ ಎಲ್ಲ ಮುಗಿಸ್ಕೊಂಡು 13ನೇ ತಾರೀಕು ಬರುವಂತ ಸಂದರ್ಭದಲ್ಲಿ ಯುದ್ಧದ ಕಾರ್ಮೋಡ ಕವಿದು ಅಲ್ಲಿ ಯುದ್ಧ ಪ್ರಾರಂಭ ಆಗೋಯ್ತು. ಆ ಕಾರಣದಿಂದ ಆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ಆ ಒಂದು ಕಾರಣದಿಂದ ನಮ್ಮ ಬರ್ತಕ್ಕಂಥ ಪ್ರವಾಸಕ್ಕೆ ಅಡಚಣೆ ಆಗಿ ನಾವು ಬರೋದು ಬಹಳ ಕಷ್ಟ ಆಗೋಯ್ತು. ಹಾಗಾಗಿ ಅಲ್ಲೇ ನಾವು 4 ದಿನ 5 ದಿನ ಕಳಿಬೇಕಾಯ್ತು. ನಮ್ಗೆ ಅಲ್ಲಿ ಏನೂ ತೊಂದರೆ ಆಗ್ಲಿಲ್ಲ. ನಾವೆಲ್ಲ ಸುರಕ್ಷಿತವಾಗಿ ನಮ್ಮನ್ನ ಇಸ್ರೇಲ್ ರಾಯಭಾರಿಗಳು ಮತ್ತೆ ಭಾರತದ ರಾಯಭಾರಿಗಳು ನಮ್ಮನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಸುರಕ್ಷಿತವಾಗಿದ್ದೀವಿ. ನಮ್ಮನ್ನ ಅಲ್ಲಿಂದ ಪಕ್ಕದ ದೇಶದ ಜೋರ್ಡನ್ಗೆ ಕರ್ಕೊಂಡ್ಬಂದು ಅಲ್ಲಿಂದ ಕುವೈತ್ ಮುಖಾಂತರ ಇವತ್ತು ಬಾಂಬೆಯನ್ನ ತಲುಪಿಸಿದ್ದಾರೆ. ಈಗ ನಾವು ಇವತ್ತೇ ಬೆಂಗಳೂರಿಗೆ ಕೂಡ ಈಗಾಗಲೇ ಟಿಕೆಟ್ ಕೂಡ ರೆಡಿ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ಸುರಕ್ಷಿತವಾಗಿ ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಓಕೆ, ನೀವು ಅಲ್ಲೊಂದು 4-5 ದಿನಗಳಿದ್ರಲ್ಲ, ಕೇಳಿಸ್ಕೊಳ್ಳಿ. ಯುದ್ಧ ಘೋಷಣೆಯಾಗಿ 4-5 ದಿನಗಳು ಅಲ್ಲೇ ಇರಬೇಕಾಗಿ ಬಂತಲ್ಲ, ಆ ಸನ್ನಿವೇಶವನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ ಹೇಗಿತ್ತು ಅಂತ? ಮಾತಾಡಿ ಸರ್, ಮತ್ತೆ ಹೇಳಿ. ನೀವು ಅಲ್ಲೊಂದು 4-5 ದಿನ ಇದ್ರಲ್ಲ, ಯುದ್ಧ ನಡೀತಾ ಇದ್ದ ಸಂದರ್ಭದಲ್ಲಿ ಆ ಯುದ್ಧ ನಡೆಯುವ ಸನ್ನಿವೇಶಗಳು ಹೇಗಿತ್ತು ಅಂತ? ನಮ್ಗಲ್ಲಿ ಏನು ಕಷ್ಟ ಆಗ್ಲಿಲ್ಲ. ಅಂದ್ರೆ ನಮ್ಗೆಲ್ಲ ಅನುಕೂಲನೂ ಇತ್ತು. ಬರೋದು ಸ್ವಲ್ಪ ತಡ ಆಯ್ತು ಅಷ್ಟೇ. ಯಾಕಂದ್ರೆ ಏರ್ಪೋರ್ಟ್ ಬಂದ್ ಆಗಿದ್ರಿಂದ ನಮಗೆ ಬರೋದ್ ತಡ ಆಯ್ತು ಹೊರತು ಅಲ್ಲಿ ನಮ್ಗೆ ಎಲ್ಲಾ ಸೌಕರ್ಯಗಳು ಇತ್ತು. ಊಟ ತಿಂಡಿ ಮಲ್ಗೋ ವ್ಯವಸ್ಥೆ 5 ಸ್ಟಾರ್ ಹೋಟೆಲ್ ಅಲ್ಲಿ ನಮ್ಗೆ ಆ ದೇಶದ ಗೆಸ್ಟ್ ಆಗಿ ನಮ್ಮನ್ನ ಅವರು ದೇವನಿಂದ ಟ್ರೀಟ್ ಮಾಡ್ತಾ ಇದ್ರು. ಯುದ್ಧ ಶುರು ಆದ್ಮೇಲೆ ಅದೇ ತರ ಒಂದು ವ್ಯವಸ್ಥೆ ನಮ್ಗೆ ಕೊಡ್ತಾ ಇದ್ರು. ಜೊತೆಗೆ ನಮ್ಗೆ ಆರ್ಲಿ ಮೇಡಮ್ ಅವರು, ಭಾರತದ ಇಸ್ರೇಲ್ ರಾಯಭಾರಿಗಳು ಸೌತ್ ಇಂಡಿಯಾಗೆ ಭಾರತದಲ್ಲಿದ್ದವರು, ಅವರು ದೇವನಿಂದ ನಮ್ ಜೊತೆಗೇನೆ ನಾವು ಉಳ್ಕೊಂಡಿದ್ದ ಹೋಟ್ಲಲ್ಲೇ ಅವ್ರು ಉಳ್ಕೊಂಡು ನಮ್ ಜೊತೆನೆ ಊಟ ತಿಂಡಿ ಮಾಡ್ಕೊಂಡಿದ್ರು. ಯುದ್ಧದ ಸಮಯದಲ್ಲೂ ಅವ್ರ ಮನೇಲಿ ಇರ್ತಾ ಇರ್ಲಿಲ್ಲ, ನಮ್ ಜೊತೆಗೆ ಹೋಟೆಲ್ ನಲ್ಲೇ ಇದ್ರು. ನಮ್ಗೆ ಯಾವಾಗ ಅಲರ್ಟ್ ಬರುತ್ತೋ ಅವಾಗ ನಮ್ ಜೊತೆನೆ ಸ್ಟ್ರಾಂಗ್ ರೂಮ್ ಬರ್ತಾ ಇದ್ರು. ಅಲ್ಲಿಂದ ಮತ್ತೆ ನಾವು ವಾಪಸ್ ರೂಮ್ ಬರ್ತಾ ಇದ್ವಿ. ಅಲ್ಲಿ ಏನು ಅಂತಂದ್ರೆ ಒಂದು ಯುದ್ಧದ ವಾತಾವರಣ ಹೆಂಗೆ ಎದುರಿಸ್ಬೇಕು, ಜನ ಹೆಂಗ್ ಎದುರಿಸ್ತಾರೆ ಅಂತ ನಾವು ಕೂಡ ನೋಡಿ ಕಲ್ತ್ಕೊಂಡಿದೀವಿ ಅನ್ನೋ ಹೆಮ್ಮೆ ನಮ್ಗಿದೆ. ಇಂತ ಒಂದು ಇದನ್ನ ನಾವು ಕಷ್ಟ ಅಂತ ಹೇಳಕ್ ಸಾಧ್ಯ ಇಲ್ಲ. ಇದೊಂದು ಅನುಭವ ನಮ್ಗಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಈಗ ಸುರಕ್ಷಿತವಾಗಿ ನಾವು ಬೆಂಗಳೂರಿಗೆ ಬರ್ತಾ ಇದೀವಿ. ಇವತ್ತು ನಮ್ಗೆ ಕುವೈತ್ ಇಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಬಾಂಬೆಯಿಂದ ಬೆಂಗಳೂರಿಗೆ ಬರೋ ಫ್ಲೈಟ್ ನಮಗೆ ಮಿಸ್ ಆಯ್ತು. ಆದ್ರೂನು ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ ಜೊತೆಗಿದ್ದು ಬೆಂಗಳೂರಿಗೆ ಬರೋ ಫ್ಲೈಟ್ ಅನ್ನು ಕೂಡ ನಮ್ಗೆ ಬುಕ್ ಮಾಡಿ ನಾವ್ ಇಲ್ಲೇ ಕಾಯ್ತಾ ಇದೀವಿ. ನಮ್ಗೆ ಯಾವುದೇ ರೀತಿಯ ಹಣಕಾಸು ವ್ಯವಸ್ಥೆ ತೊಂದರೆ ಆಗ್ಲಿ ಏನು ಆಗಿಲ್ಲ. ಹೇಗೆ ಕರ್ಕೊಂಡು ಹೋಗಿದ್ರು, ಹೂನಾಗಿ ಕರ್ಕೊಂಡು ಹೋಗಿದ್ರು, ಹೂನಾಗಿ ನಮ್ಮನ್ನ ವಾಪಸ್ ನಮ್ಮ ತಾಯ್ನಾಡಿಗೆ ತಲುಪಿಸ್ತಾ ಇದ್ದಾರೆ. ಓಕೆ, ಎಲ್ಲ ಸುರಕ್ಷಿತವಾಗಿ ಬೆಂಗಳೂರಿಗೆ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಮಾತನಾಡಿದ್ದಕ್ಕೆ ನಮ್ಮ ಜೊತೆನಲ್ಲಿ ಧನ್ಯವಾದ. ಮುಂಬೈ ಏರ್ಪೋರ್ಟ್ಗೆ ಬಂದು ಇಳಿದಿದೆ ಬಿ ಪ್ಯಾಕ್ನ 18 ಸದಸ್ಯರ ತಂಡ. ಎಲ್ಲ ಸೇಫ್ ಆಗಿದ್ದಾರೆ. ಇವತ್ತು ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾಕೆ ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಅವರವರ ಕುಟುಂಬಸ್ಥರು ಆತಂಕಗೊಳ್ಳೋದು ಬೇಡ ಅಂತ ಅಷ್ಟೇ.